ರಮೇಶ್ ಕುಮಾರ್ಗೆ ವಿಧಾನಸಭಾ ಟಿಕೆಟ್ ಕೇಳಿದ್ವಿ, ಆದರೆ ಸಿಗಲಿಲ್ಲ. ಅವರು ಹೋಗಿ ಕೇಳಿರಲಿಲ್ಲ, ನಾವೇ ಹೋಗಿ ಕೇಳಿದ್ದು. ಈಗ ಅವಕಾಶ ತಪ್ಪಿದೆ, ಮುಂದೆ ಒಳ್ಳೆ ಅವಕಾಶಕ್ಕೆ ಕಾಯ್ತಾ ಇರುತ್ತೆ. ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಚಿವ ಸ್ಥಾನ ಬದಲಾವಣೆ ಆದರೆ ಕೋಲಾರಕ್ಕೆ ಸಿಗುತ್ತೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಕೊತ್ತೂರು ಮಂಜುನಾಥ್. ರಮೇಶ್ ಕುಮಾರ್ಗೆ ವಿಧಾನಸಭಾ ಟಿಕೆಟ್ ಕೇಳಿದ್ವಿ, ಸಿಗಲಿಲ್ಲ. ರಮೇಶ್ ಕುಮಾರ್ ಅವರು ಕೇಳಿಲ್ಲ, ನಾವೇ ಹೋಗಿ ಕೇಳಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಮೇಶ್ ಕುಮಾರ್ ಅವ್ರಿಗೆ MLC ಸಿಕ್ಕಿಲ್ಲ, ಕೇಳೋದನ್ನ ಕೇಳಿದೀವಿ, ಆದರೆ ಅವ್ರಿಗೆ ಸಿಕ್ಕಿಲ್ಲ. ಅದು ಪರವಾಗಿಲ್ಲ, ಸಂತೋಷನೇ. ಏನು ರಮೇಶ್ ಕುಮಾರ್ ಸ್ವಾಮಿಗೆ ನನಗೆ MLC ಬೇಕು ಅಂತ ಏನು ಕೇಳಿಲ್ಲ ಅವರು. ನಾವೆಲ್ಲ ಹೋಗಿ ಪ್ರೆಜರ್ ಮಾಡಿದ್ದು, ಅವ್ರೇನು ಬೇಕು ಅಂತ ಏನು ಕೇಳಿಲ್ಲ. ಆದರೂ ಪರವಾಗಿಲ್ಲ, ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ಬೋದು. ಯಾವುದೋ ಒಂದು ತಪ್ಪುತ್ತೆ ಅಂದರೆ ಇನ್ನೊಂದು ಯಾವುದೋ ಒಳ್ಳೆಯ ಅವಕಾಶ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅದು. ಅದರಿಂದ ಯಾವುದೋ ಇನ್ನೊಂದು ಒಳ್ಳೇದು ಯಾವ್ದಾರ ಸಿಗ್ಬೋದು ಅವರು. ಅಲ್ಲ, ನಮ್ಮ ಕೋಲಾರಕ್ಕೆ ಮಂತ್ರಿನೂ ಇರಲಿಲ್ಲ, ಸಿಗಲಿಲ್ಲ. ನೀವೆಲ್ಲ ಒತ್ತಾಯ ಮಾಡಿ ಮಂತ್ರಿ ಏನಾದರೂ ಚೇಂಜಸ್ ಮಾಡುವಂಥದ್ದು ಇದೇನಿದ್ರೆ ಏನಾದರೂ ಮಾಡ್ತಾರೆ ಏನೋ ಗೊತ್ತಿಲ್ಲ. ಆ ಥರ ಏನಾದರೂ ಬಂದಾಗ ನಮ್ಮ ಕೋಲಾರಕ್ಕೆ ಸಿಗುತ್ತೆ, ಏನು ಸಮಸ್ಯೆ ಏನಿಲ್ಲ, ಸಿಗುತ್ತೆ, ಕೋಲಾರಕ್ಕೆ ಸಿಗುತ್ತೆ. ಇಲ್ಲ, ರಮೇಶ್ ಕುಮಾರ್ ಅವ್ರಿಗೆ MLC ಸಿಕ್ಕಿಲ್ಲ, ಕೇಳೋದನ್ನ ಕೇಳಿದ್ದೀವಿ, ಆದರೆ ಅವ್ರಿಗೆ ಸಿಕ್ಕಿಲ್ಲ. ಅದು ಪರವಾಗಿಲ್ಲ, ಸಂತೋಷನೇ. ಏನು ರಮೇಶ್ ಕುಮಾರ್ ಸ್ವಾಮಿಗೆ ನನಗೆ MLC ಬೇಕು ಅಂತ ಏನು ಕೇಳಿಲ್ಲ ಅವರು. ನಾವೆಲ್ಲ ಹೋಗಿ ಪ್ರೆಜರ್ ಮಾಡಿದ್ದು, ಅವ್ರೇನು ಬೇಕು ಅಂತ ಏನು ಕೇಳಿಲ್ಲ. ಆದರೂ ಪರವಾಗಿಲ್ಲ, ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ಬೋದು. ಯಾವುದೋ ಒಂದು ತಪ್ಪುತ್ತೆ ಅಂದರೆ ಇನ್ನೊಂದು ಯಾವುದೋ ಒಳ್ಳೆಯ ಅವಕಾಶ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.